ಸರ್ ಪವನ್ ಸರ್ ಅವ್ರು ಇನ್ನೂ ಯಾವ ಸೇರಿ ಸರ್ ಅವರೇನಾ? ಆಯ್ತು ಎರಡು ಮೇಲೆ ಸರ್ ಇಲ್ಲೇ ಹಿಂದೆನೂ ಇದು ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮನ್ನೆಲ್ಲ ಕರೀದೇನೆ ಉದ್ಘಾಟನೆ ಮಾಡ್ಬಿಟ್ರಿ ಎಲ್ಲ ಫೋಟೋಗಳನ್ನ. ನಮ್ಮನ್ನೆಲ್ಲ ಕರೆದು ಮಾಡ್ತೀವಿ ಅಂದ್ರೆ ಬೆಲ್ಲ ಹಾಕಿ ಎಲ್ಲಾನು ಒಳಗ್ ಕರೆದು ಮಾಡ್ಬೇಕು. ನೋಡಿ ನಿಮ್ಗೆ ಕರೀಲಿಲ್ಲ ಯಾರನ್ನು, ಇಲ್ಲೇ ಲಾಂಜಲ್ ಕೂತಿದೀವೆಲ್ಲ. ಕರೀದೆ ನೀವು ಒಳಗೆ ಏಕಾಏಕಿ ನೀವು ಅದನ್ನು ಉದ್ಘಾಟನೆ ಮಾಡಿದ್ರೆ ಹುಡುಕಿಕೊಂಡು ಹೋದ್ರೆ ಎಷ್ಟೋ ತಪ್ಪುಗಳು ಹುಡುಕಬಹುದು. ನಾನು ಹೇಳ್ದ ಕೇಳಿ, ನಿಮ್ಗೆಲ್ಲರಿಗೂ ಕೂಡ ಖುದ್ದಾಗಿ ಫೋನ್ ಮಾಡಿ ದಯಮಾಡಿ ನಾವೆಲ್ಲರೂ ಲಾಂಜಲ್ ಕೂತಿದ್ದೀವಿ. ನಾವು ಎಲ್ಲರೂ ಆಯ್ತು ಅಧ್ಯಕ್ಷ ಬೆಲ್ಲ ಹಾಕಿ ಎಲ್ಲ ಕೂಡ ಫೋನ್ ಮಾಡಿ ಬಹಳ ಸ್ಪಷ್ಟವಾಗಿ ನಾನೇ ಕರೆದಿದ್ದೇನೆ. ಇವತ್ತು ಬೆಳಿಗ್ಗೆ ಅಂತ ಹೇಳಿದ್ದೇವೆ, 2, 3ನೇದು ಇವತ್ತು ಬೆಳಿಗ್ಗೆ ಆಗ್ಲಿಲ್ಲ. ಆಯ್ತು, ನಾನು ಹೇಳ್ದು ಕೇಳಿ, 3 ಗಂಟೆಗೆ ಅಂತ ನಿಗದಿ ಆಗಿತ್ತು. ಮಧ್ಯಾಹ್ನ ಊಟ ಇದು ಸಭೆ ಪ್ರಾರಂಭ ಮಾಡೋ ಮುಂಚೆ ಇಲ್ಲಿ ಬರುವಾಗ ಯಾರೋ ಲಾಬಿಯಲ್ಲಿ ಇದ್ದಾರೆ, ಅವನ್ನೆಲ್ಲ ಬರ್ಲಿಕ್ಕೆ ಜನ ನಾವು ಕಳಿಸಿದೆವು. ಓಕೆ, ಆದಷ್ಟು ಬೇಗನೆ ಯಾವುದು ಮೇಲೆ ಇಲ್ಲೆಲ್ಲ ಫೋಟೋಗಳು ಹಾಕಿದ್ರೆ ಯಾರನ್ನ ಯಾವ ಉದ್ದೇಶಕ್ಕೆ ಹಾಕಿದ್ರೆ ಅಂತಾನೂ ಒಂದ್ ಸ್ವಲ್ಪ ಸದನಕ್ಕೆ ಸ್ಪಷ್ಟನೆ ಕೊಡಿ. ಆಮೇಲೆ ಗಾಂಧೀಜಿಯವ್ರ ಮೇಲೆ ಹಾಕಿದ್ರೆ ಅಂಬೇಡ್ಕರ್ ಅವ್ರದ್ದು ಕೂಡ ಅದೇ ಲೆವೆಲ್ಗೆ ಹಾಕಿದ್ರೆ ಸೂಕ್ತ ಅಂತ ನನ್ನ ಭಾವನೆ. ವೈಯಕ್ತಿಕವಾಗಿ ಬಸವಣ್ಣ ಅವ್ರದ್ದೊಂದು ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ವಿ, ಅದೊಂದು ಚೇಂಜ್ ಮಾಡಿಲ್ಲ. ಅದೊಂದು ದಯಮಾಡಿ ಮಾಡಬೇಕು. ಒಂದು ಲಿಂಗ ಇಟ್ಕೊಂಡಿರೋದು ಯಾವ್ದಾರು ಒಂದು ಹಾಕಿ ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಯಾರ್ಯಾರ್ದು ಏನಕ್ಕೆ ಹಾಕಿದ್ರೆ ದಯಮಾಡಿ ಒಂದು ಸ್ಪಷ್ಟನೆ ಸದನಕ್ಕೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಅವರ ಮಾತಿಗೆ ತಾವು ಸ್ಪಂದಿಸೋದಾದ್ರೆ, ಯಾಕಂದ್ರೆ ಯಾರು ಫೋಟೋ ಹಾಕಿದ್ದಾರೆ, ಯಾರು ನಾವು ಭಾರತೀಯರು, ನಾವು ಈ ಪ್ರಶ್ನೆನೇ ಕೇಳಬಾರ್ದು. ಅಲ್ಲ ಹೇಳ್ಬಾರ್ದು ಅಂದ್ರೆ ಇದೆ ಅಲ್ಲ ಸರ್. ಯಾಕೆ ಹಾಕಿದ್ದಾರೆ ಅಂತ ಕೇಳಿದಲ್ಲ, ಕೆಲವರು ಬಿಟ್ಟಿದ್ದೀರಿ, ಯಾಕೆ ಬಿಟ್ಟಿದ್ದಂತ ಕೇಳಿದೆ. ಕೇಳೋದಕ್ಕೆ ಹಕ್ಕಿದೆ, ಇಲ್ಲ ಅಂತಲ್ಲ. ಆದ್ರೆ ಯಾವ್ದು ಸರ್ ಫೋಟೋ ಹಾಕಿದಾಗ ಕೇಳಿದ್ರ ನಾವು ಡಿಂಟ್ ವಾಂಟ್ ಟು ಡಿಸ್ಟರ್ಬ್. ಅಲ್ಲ, ನಾವು ಎಕ್ಸ್ಪ್ಲೇಷನ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು, ಎಲ್ಲ ಫೋಟೋದು ಕೇಳ್ತಾ ಇದೀವಿ. ದಯಮಾಡಿ ಯಾರು ಫೋಟೋ ಹಾಕಿರಿ ಅವ್ರದ್ದು ಭಾರತೀಯರಿಗೆ ಯಾರಿಗೂ ಏನು ಹೇಳುವುದು ಅವಶ್ಯಕತೆ ಇಲ್ಲ. ಅತ್ಯಂತ ಅವಶ್ಯಕತೆ ಬೇರೆ ವಿಷಯ, ಅವಶ್ಯಕತೆ ಪ್ರಶ್ನೆ ಅಲ್ಲ. ವಾಜಪೇಯಿ ಅವರದ್ದು ತುಂಬಾ ಜನರದ್ದಿದೆಯಲ್ಲ, ಸೆಲೆಕ್ಷನ್ ಯಾರು ಗಡಿಬಿಡಿ ಮಾಡಬೇಡಿ ಇದರಲ್ಲಿ. ಸೊ ಒಂದು ಬಸವಣ್ಣನ ಆ ಒಂದು ಭಾವಚಿತ್ರ ಬದಲಾವಣೆ ಮಾಡಬೇಕಂತ ಹೇಳಿಕೊಂಡು ಒಂದು ಮೊನ್ನೆ ತನ್ನ ಸಲಹೆ ಕೊಟ್ಟು, ಅದಕ್ಕಿಂತ ಮುಂಚೆ ರಾಯರೆಡ್ಡಿ ಮತ್ತು ಇನ್ನಿತರರು ಆ 3 ಇದ್ದಂಥ ಫೋಟೋಗಳು ಸರಿ ಇಲ್ಲ, ಅದು ಸರಿಪಡಿಸಬೇಕಂತ ಹೇಳಿದಾಗ ಅದನ್ನು ನಾವು ಸರಿಪಡಿಸಿದ್ದೇವೆ. ಅದರ ನಂತರ ಬೇರೆ ಎಲ್ಲಕ್ಕಿಂತಲೂ ಮಹಾತ್ಮ ಗಾಂಧಿಯ ಫೋಟೋ ಸ್ವಲ್ಪ ಮೇಲೆ ಹೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ. 3ನೇದೇನಿತ್ತು, ಬಸವಣ್ಣನವರ ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದು ಕೂಡ ಆ ರೀತಿ ಅವ್ರು ಮಾಡಲಿಲ್ಲ, ಬೇರೆ ಫೋಟೋ ಹಾಕ್ಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು. 3 ದಿವಸ ಹಿಂದೆ, 3 ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಿಗ್ಗೆ ಆಗುವುದಿಲ್ಲ, ಅದಕ್ಕೆ ತಿಂಗಾಲ್ಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು. ಇದರಲ್ಲಿ ಇವತ್ತು ರಾತ್ರಿ ಬೇಗ ಆಗ್ತದ? ಇಲ್ಲಲ್ಲ. ಸೊ ಮೊನ್ನೆ ತಾವು ಹೇಳಿದ್ದೀರಿ, ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ಆ ಒಂದು ನಾವು ಎಲ್ಲ ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವಣ್ಣವರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಅದನ್ನು ಹಾಕುವಂಥ ಕೆಲಸ ನಾವು ಮಾಡುವ. ಈಗೇನೇ ನಿಮ್ಮ ಕೆಲವು ಪ್ರಶ್ನೆ, ಯಾವ ಯಾವ ಆಧಾರದಲ್ಲಿ ಹಾಕಿದ್ರಿ ಅಂತೇಳಿ ನನಗೆ ವಿಶ್ವಾಸ ಇದೆ. ನೀವೆಲ್ಲ ಇತಿಹಾಸ ಕಲಿತವರು, ಕಾಲೇಜ್ ಶಾಲೆಗೆ ಹೋಗಿ ಬಂದವರು, ವಿಚಾರ ನಿಮಗೆ ನನಗಿಂತ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ. ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಬಯಹಾಟ್ ಇದೆ ಅಂತ ನಾನು ಭಾವಿಸ್ತೇನೆ.
ಗೊತ್ತಿಲ್ಲದಿದ್ದವ್ರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಪ್ರಪ್ರಥಮ ರಾಷ್ಟ್ರಪತಿ. ಅಧ್ಯಕ್ಷರೇ, ಅಲ್ಲ ಒಂದು ನಿಮಿಷ. ಈಗ ಅಲ್ಲಿರೋರು ಎಲ್ಲರ ಬಗ್ಗೆನೂ ಗೌರವ ಇದೆ, ಅಲ್ಲಿರೋರು ಎಲ್ಲರಿಗೂ ಗೊತ್ತಿದೆ. ಅದನ್ನ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಮ್ಮ ಕಾನೂನು ಸಚಿವರು ಹೇಳಿದ್ರು ಅದಕ್ಕೆ ಸರಿ ಅರ್ಥ ಬರಲ್ಲ. ಎಲ್ಲರೂ ನಮಗೆ ಪೂಜ್ಯನೀಯರು. ಅವ್ರ ಪ್ರಶ್ನೆ ಅದಲ್ಲ. ಮೂಲತವಾಗಿ ಅವರು ಇನ್ನ ಕೆಲವು ಫೋಟೋ ಹಾಕ್ಬೇಕಾಯ್ತು ಅನ್ನೋ ಭಾವನೆಯಿಂದ ಅವ್ರು ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ರೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಅಲ್ವಾ? ಮತ್ತೆ ಯಾಕೆ ಅವ್ರು ಬೇರೆ ಇನ್ನು ಕೆಲವ್ರದ್ದು ಇದ್ದಿದ್ರೆ ಒಳ್ಳೇದಿತ್ತು ಕೂಡ ಮಾತಾಡಿದ್ದಾರೆ ಅಷ್ಟೇ. ಅದನ್ನ ಅಪಾರ್ಥ ಮಾಡ್ಕೊಳ್ಳೋದು ಏನ್ ಅಷ್ಟೇ ಆಗ್ಬೇಕಿದ್ರು ಜಾಗ ಇದ್ರೆ ಹಾಕುವ.